ಲೋಕಸಭಾ ಚುನಾವಣೆ ಘೋಷಣೆಗೆ ದಿನಗಣನೆ ಆರಂಭ ಆಗಿರಬೇಕಾದ್ರೆ ಚುನಾವಣೆ ಘೋಷಣೆಗೂ ಮುನ್ನ ಮತ್ತೊಂದು ಸರ್ವೆ ಬಹಿರಂಗವಾಗಿದೆ. ದೇಶಾದ್ಯಂತ ನಡೆದಿರತಕ್ಕಂತ ಚುನಾವಣಾ ಪೂರ್ವ ಸಮೀಕ್ಷೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆಯಾಗುತ್ತೆ. ಲೋಕಸಭಾ ಚುನಾವಣೆ. ಆ ಚುನಾವಣೆ ಘೋಷಣೆಗೂ ಮುನ್ನ ಮತ್ತೊಂದು ಸರ್ವೆ ಬಹಿರಂಗವಾಗಿದೆ. ಟೈಮ್ಸ್ ನೌ ಮತ್ತು ETG ಇಂದ ನಡೆದಿರ್ತಕ್ಕಂಥ ಚುನಾವಣಾ ಸಮೀಕ್ಷೆ ಇದು. ದೇಶಾದ್ಯಂತ ನಡೆದಿರ್ತಕ್ಕಂಥ ಅತಿ ದೊಡ್ಡ ಚುನಾವಣಾ ಸರ್ವೆ. ಹಾಗಾದ್ರೆ ಈ ಚುನಾವಣಾ ಸರ್ವೆಯಲ್ಲಿ ಯಾರಿಗೆ ಎಷ್ಟು ಸೀಟು ಕಮಾಲ್ ಮಾಡುತ್ತಾ INDIA ಮೈತ್ರಿಕೂಟ, 370ರ ಟಾರ್ಗೆಟ್ ಅನ್ನು ತಲುಪುತ್ತಾ ಬಿಜೆಪಿ? ಈ ಪ್ರಶ್ನೆಗಳಿಗೆ ಚುನಾವಣಾ ಪೂರ್ವ ಸಮೀಕ್ಷೆಗಳು ಏನು ಹೇಳ್ತಾ ಇದೆ? ಈಗ ನಡೆದಿರ್ತಕ್ಕಂಥ ದೇಶದ ಅತಿ ದೊಡ್ಡ ಸಮೀಕ್ಷೆ ಅದು ಟೈಮ್ಸ್ ನೌ ಮತ್ತು ETG ಇಂದ ನಡೆದಿರ್ತಕ್ಕಂಥ ಸಮೀಕ್ಷೆ. ಈ ಸಮೀಕ್ಷೆ ಅಂದ್ರೆ ದೇಶವಾಸಿಗಳ ಪಲ್ಸ್ ಏನು ಹೇಳ್ತಾ ಇದೆ? ಯಾರ ಪರವಾಗಿದೆ ದೇಶವಾಸಿಗಳ ಪಲ್ಸ್? ನರೇಂದ್ರ ಮೋದಿಗೆ ಜೈ ಅಂತಾರ ಅಥವಾ INDIA ಒಕ್ಕೂಟಕ್ಕೆ ಜೈ ಅಂತಾರ? ಯಾರ ಪರವಾಗಿದೆ ಅಂತ ತಿಳ್ಕೊಳ್ತಕ್ಕಂಥ ಜನನಾಡಿ ಇದು. ಹಾಗೆ ನೋಡಕ್ ಹೋದ್ರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಜನಾಭಿಪ್ರಾಯ ವ್ಯಕ್ತವಾಗಿದೆ. ಚುನಾವಣಾ ಪೂರ್ವ ಸಮೀಕ್ಷೆ ಮತ್ತೊಂದು ಏನು ಈಗ ಪ್ರಕಟವಾಗಿದೆ. ಈ ಸಮೀಕ್ಷೆಯಲ್ಲಿ ಬಿಜೆಪಿ ಪರ ಜನಾಭಿಪ್ರಾಯ ವ್ಯಕ್ತವಾಗಿದೆ. NDA ಒಕ್ಕೂಟಕ್ಕೆ ಜನಮನ್ನಣೆ ಸಿಕ್ಕಿದೆ. ಪ್ರಧಾನಿ ಮೋದಿ ಅವರು ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಲಿದ್ದಾರೆ ಅಂತ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ. 443 ಕ್ಷೇತ್ರಗಳ ಪೈಕಿ 378 ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತಂತೆ NDA ಒಕ್ಕೂಟ. ಐ ರಿಪೀಟ್, NDA ಒಕ್ಕೂಟ. 120 ಸ್ಥಾನಗಳಿಗೆ ಮಾತ್ರ ಇಂಡಿಯಾ ಒಕ್ಕೂಟದ ಹವಾ ಬೀಸುತ್ತೆ. ಅಂದರೆ ಇಂಡಿಯಾ ಒಕ್ಕೂಟ ಹವಾ ಇರುತ್ತೆ. 45 ಕ್ಷೇತ್ರಗಳಲ್ಲಿ ಪಕ್ಷೇತರರು, ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು ಇದರ ಪ್ರಾಬಲ್ಯ. ಬಿಜೆಪಿ, ಕಾಂಗ್ರೆಸ್ ಮತ್ತು ರಾಜ್ಯವಾರು ಯಾವ ಪಕ್ಷಕ್ಕೆ ಎಷ್ಟು ಸೀಟು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತೆ. ಇದು ದೇಶಾದ್ಯಂತ ನಡೆದಿರ್ತಕ್ಕಂಥ ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ. ಯಾಕೆಂದರೆ ಎಲ್ಲವೂ ಒಂದು ಹಂತಕ್ಕೆ ಬರ್ತಾ ಇದೆ. NDA ಒಕ್ಕೂಟಕ್ಕೆ ಸೇರ್ಪಡೆಯಾಗುವಂತಹ ಪಕ್ಷಗಳು ಯಾವ್ಯಾವುದು, INDIA ಒಕ್ಕೂಟಕ್ಕೆ ಸೇರ್ಪಡೆಯಾಗುವ ಪಕ್ಷಗಳು ಯಾವ್ಯಾವುದು. ಈಗಾಗಲೇ INDIA ಒಕ್ಕೂಟದಲ್ಲಿ ಕ್ಷೇತ್ರಗಳ ಹಂಚಿಕೆ ಕೂಡ ಆಗೋಗಿದೆ. ಬಹುತೇಕ ಕಾಂಗ್ರೆಸ್ ಬೇರೆ ಬೇರೆ ಅಲ್ಲಿನ ಪ್ರಾದೇಶಿಕ ಪಕ್ಷಗಳ ಜೊತೆ ಬಹುತೇಕ ಕ್ಷೇತ್ರಗಳ ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ಇವೆಲ್ಲವೂ ನಡೆದ ಬಳಿಕ ಈಗ ಸಮೀಕ್ಷೆಯನ್ನು ಮಾಡಲಾಗಿದೆ. ಈ ಸಮೀಕ್ಷೆ ಹಾಗಾದರೆ ಏನು ಹೇಳುತ್ತೆ? ಜನ ಮೋದಿ ಪರ ಇದ್ದಾರಾ, ಬಿಜೆಪಿ ಪರ ಇದ್ದಾರಾ, ಅಥವಾ INDIA ಒಕ್ಕೂಟದ ಪರ ಇದ್ದಾರಾ ಅಂತಕ್ಕಂಥದ್ದು ಈಗ ಸದ್ಯದ ಪ್ರಶ್ನೆ. ದೇಶಾದ್ಯಂತ 443 ಕ್ಷೇತ್ರಗಳ ಪೈಕಿ 378 ಸ್ಥಾನಗಳಲ್ಲಿ NDA ಒಕ್ಕೂಟ ಜಯ ಸಾಧಿಸುತ್ತೆ ಅಂತ ಈಗ ಸಮೀಕ್ಷೆ ಹೇಳ್ತಾ ಇದೆ. 120 ಕ್ಷೇತ್ರಗಳಿಗೆ ಮಾತ್ರ INDIA ಮೈತ್ರಿಕೂಟದ ಹವಾ ಇರುತ್ತೆ. ಇನ್ನೊಂದು 45 ಕ್ಷೇತ್ರಗಳಲ್ಲಿ ಪಕ್ಷೇತರರು, ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳು, 2-3 ಸೀಟ್ ಗೆಲ್ತಕ್ಕಂಥವರೆಲ್ಲ ಇರ್ತಾರಲ್ಲ, ಅವರೆಲ್ಲರೂ ಕೂಡ. ಸೊ ಹಾಗಾಗಿ ಈಗ ಬಿಜೆಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ, ಬಿಜೆಪಿಯ ಜೊತೆಗೆ NDA ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ, ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು, ಕಾಂಗ್ರೆಸ್ ಜೊತೆ INDIA ಒಕ್ಕೂಟ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ, ಈ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅಬ್ಕಿ ಬಾರ್ 400 ಪಾರ್ ಅಂತ ಘೋಷಣೆಯನ್ನು ಈಗಾಗಲೇ ಬಿಜೆಪಿ ಮೊಳಗಿಸ್ಬಿಟ್ಟಿದೆ. ಈ ಬಾರಿ 400ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆಲ್ತೀವಿ ಅಂತ ಮೋದಿಯವರು ಅದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಹಾಗಾದ್ರೆ 400 ಕ್ಷೇತ್ರಗಳನ್ನು ದಾಟುತ್ತಾ NDA? 400 ಕ್ಷೇತ್ರಗಳನ್ನು ನಿಜಕ್ಕೂ ಕೂಡ ದಾಟುತ್ತಾ ಎಲ್ವಾ? ಈ ಪ್ರಶ್ನೆಗೆ ಕೂಡ ಸಮೀಕ್ಷೆ ಒಂದು ಹಂತದ ಉತ್ತರವನ್ನು ಕೊಟ್ಟಿದೆ. ಚುನಾವಣಾ ಪೂರ್ವ ಸಮೀಕ್ಷೆ ಇದು. ಚುನಾವಣಾ ಪೂರ್ವ ಸಮೀಕ್ಷೆ ಚುನಾವಣೆ ಘೋಷಣೆಗೂ ಮುನ್ನ ನಡೆದಿರುವ ದೇಶದ ಮತ್ತೊಂದು ಸರ್ವೆ ಈಗ ಬಹಿರಂಗ ಆಗಿದೆ. ದೇಶಾದ್ಯಂತ ನಡೆದಿರ್ತಕ್ಕಂಥ ಅತಿ ದೊಡ್ಡ ಚುನಾವಣಾ ಸರ್ವೆ ಇದು. ಹಾಗಾದರೆ ಈ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತಂದರೆ, ಸಹಜವಾಗಿ NDA ಒಕ್ಕೂಟಕ್ಕೆ ಜನಮನ್ನಣೆ ಸಿಕ್ಕಿದೆ, INDIA ಒಕ್ಕೂಟಕ್ಕೆ ಜನಮನ್ನಣೆ ಸಿಕ್ಕಿಲ್ಲ ಅನ್ನೋದು ಒಂದು ಸಾಲಿನ ರಿಪೋರ್ಟ್. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಇದು ಮತ್ತೊಂದು ದೊಡ್ಡ ಸರ್ವೆ ನಡೆದಿರ್ತಕ್ಕಂಥದ್ದು ಚುನಾವಣಾ ಪೂರ್ವ ಸಮೀಕ್ಷೆ ಇದು.
ಅಂದರೆ ಈಗ ಕ್ಷೇತ್ರಗಳ ಹೊಂದಾಣಿಕೆ, ಸೀಟುಗಳ ಹೊಂದಾಣಿಕೆ ಇವೆಲ್ಲವೂ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಈ ಚುನಾವಣಾ ಪೂರ್ವ ಸಮೀಕ್ಷೆ ಏನು ಹೇಳುತ್ತೆ? ಅರವಿಂದ್, ಇನ್ನೂ ಒಂದು ವಾರ 10 ದಿನಗಳಲ್ಲೇ ಚುನಾವಣಾ ವೇಳಾಪಟ್ಟಿ ಪ್ರಕಟ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಮೆಗಾ ಚುನಾವಣಾ ಸರ್ವೆ ರಿಲೀಸ್ ಆಗಿರುವಂಥದ್ದು ಟೈಮ್ಸ್ ನೌ ಮತ್ತು ITG ಅವರಿಂದ. ಈ ಒಂದು ಸರ್ವೆ ಪ್ರಕಾರ ಏನೀಗ BJP ಅವರು ಕ್ಲೈಮ್ ಮಾಡ್ಕೊಳ್ತಿದ್ದಾರೆ ಅಬ್ಕಿ ಬಾರ್ 400 ಪಾರ್ ಅನ್ನುವಂತಹ ಅಭಿಯಾನ, ಅದಕ್ಕೆ ಪುಷ್ಟಿ ಕೊಡುವಂತೆ ಅದಕ್ಕೆ ಪೂರಕ ಆಗಿರುವಂತಹ ಒಂದು ಸಮೀಕ್ಷಾ ಫಲಿತಾಂಶ ಬಂದಿರುವಂಥದ್ದು. ಬಹುತೇಕ 378 ಕ್ಷೇತ್ರಗಳಲ್ಲಿ ಇಡೀ ದೇಶಾದ್ಯಂತ NDA ಮೈತ್ರಿಕೂಟ ಗೆಲುವು ಸಾಧಿಸುತ್ತೆ ಅನ್ನುವಂಥದ್ದನ್ನು ಈ ಒಂದು ಸರ್ವೆ ರಿಪೋರ್ಟು ಬಹಿರಂಗಪಡಿಸಿದೆ. ಇಂಡಿಯಾ ಒಕ್ಕೂಟದಲ್ಲಿ ಈಗಾಗಲೇ ಬಹುತೇಕ ಪಕ್ಷಗಳು ಬಿಟ್ಟು ಹೋಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಜೊತೆಗೆ ಇಂಡಿಯಾ ಒಕ್ಕೂಟಕ್ಕೆ ಪೂರಕವಾದಂತಹ ಅಲೆ ದೇಶದಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇಂಡಿಯಾ ಒಕ್ಕೂಟ ಹತ್ತತ್ರ 120 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವು ಸಾಧಿಸುತ್ತೆ ಅನ್ನುವಂಥ ಒಂದು ಫಲಿತಾಂಶವನ್ನು, ಒಂದು ಸರ್ವೆ ರಿಪೋರ್ಟನ್ನು ಈ ಒಂದು ಸರ್ವೆ ಮುಂದೆ ಇಡ್ತಾ ಇರುವಂಥದ್ದು. ಕಾಂಗ್ರೆಸ್ಗೆ ಇನ್ನೂ ಕೂಡ ಶೋಚನೀಯ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಭವಿಷ್ಯ ನುಡಿದಿದೆ. 24ರಿಂದ 44 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ. ಒಟ್ಟಾರೆಯಾಗಿ ಇಂಡಿಯಾ 120ಕ್ಕೆ ಮಾತ್ರ ತೃಪ್ತಿ ಪಟ್ಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು 378 NDA ಒಕ್ಕೂಟಕ್ಕೆ ಕೊಟ್ಟಿರುವಂಥದ್ದು ಅರವಿಂದ್. ಇನ್ನು ಕರ್ನಾಟಕದ ಮಟ್ಟಿಗೆ ಬಂದರೆ ಕಾಂಗ್ರೆಸ್ನ ಈ ಬಾರಿ 10% ಶೇಕಡಾವಾರು ಮತ ಗಳಿಕೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದನ್ನು ಈ ಒಂದು ಸರ್ವೆ ಹೇಳಿದೆ. ಆದರೆ BJPಗೆ 4-5 ಕ್ಷೇತ್ರ ಹಿನ್ನಡೆ ಆಗುತ್ತೆ, 3-4 ಕ್ಷೇತ್ರ ಅನ್ನುವಂಥದ್ದು ಕೂಡ ತೋರಿಸಿದೆ. ಒಟ್ಟಾರೆಯಾಗಿ BJPಗೆ ಈ ಬಾರಿ, ಕಳೆದ ಬಾರಿ 25 ಸ್ಥಾನಗಳನ್ನು BJP ಗೆದ್ದಿತ್ತು ರಾಜ್ಯದಲ್ಲಿ, ಈ ಬಾರಿ 21ರಿಂದ 23 ಲೋಕಸಭೆ ಕ್ಷೇತ್ರಗಳಲ್ಲಿ ರಾಜ್ಯದಲ್ಲಿ ಗೆಲುವು ಸಾಧಿಸುತ್ತೆ ಅನ್ನುವಂಥದ್ದನ್ನ ಹೇಳಿದೆ. ಹತ್ತತ್ರ 3ರಿಂದ 4 ಕ್ಷೇತ್ರಗಳನ್ನು ಕಡಿಮೆ ಮಾಡಿರುವಂಥದ್ದು. ಜೊತೆಗೆ ಮೈತ್ರಿಕೂಟ ಇರೋ ಹಿನ್ನೆಲೆಯಲ್ಲಿ JDS ಕೂಡ 1 ಅಥವಾ 2 ಕ್ಷೇತ್ರಗಳನ್ನು ಗೆಲ್ಲುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದೆ. ಒಟ್ಟಾರೆಯಾಗಿ 21ರಿಂದ 24 ಕ್ಷೇತ್ರಗಳನ್ನು BJP JDS ಮೈತ್ರಿಗೆ ಈ ಒಂದು ಸರ್ವೆ ಕೊಟ್ಟಿದೆ. 4ರಿಂದ 6 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಒಂದೇ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿತ್ತು, ಈ ಬಾರಿ 4ರಿಂದ 6 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ. ಜೊತೆಗೆ 10% ಕಾಂಗ್ರೆಸ್ ಪರ ಜಾಸ್ತಿ ಆಗುತ್ತೆ ಮತಗಳಿಗೆ ಅಂತ. ಆದರೂ ಕೂಡ BJP ಮತ್ತು ಮೈತ್ರಿಕೂಟಕ್ಕೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇಡೀ ದೇಶಾದ್ಯಂತ BJPಯ ಆತ್ಮವಿಶ್ವಾಸ ಹೆಚ್ಚಿಸುವಂತಹ ಒಂದು ಸರ್ವೆ ರಿಪೋರ್ಟ್ ಬಂದಿರುವಂಥದ್ದು. ಕಾಂಗ್ರೆಸ್ಗೆ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಹಿನ್ನಡೆಯ ಫಲಿತಾಂಶ ಬರುತ್ತೆ ಅನ್ನುವಂಥದ್ದನ್ನು ಈ ಒಂದು ಸರ್ವೆ ಹೇಳಿದೆ. ಅರವಿಂದ್, ಇದರ ಜೊತೆಗೆ ಮಸೂದ್, ಇನ್ನೊಂದು ಡೆವಲಪ್ಮೆಂಟ್ ನಿನ್ನೆ ಆಗಿದೆ. ಅದು ಒಡಿಶಾದ BJD, ಆಂಧ್ರ ಪ್ರದೇಶದ TDP ಮತ್ತು ಪವನ್ ಕಲ್ಯಾಣ್ ಪಕ್ಷ ಮೂರೂ ಕೂಡ ಈಗ NDA ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿವೆ. ನಿನ್ನೆಯ ಡೆವಲಪ್ಮೆಂಟ್. ಐ ಥಿಂಕ್ ಈ ಸಮೀಕ್ಷೆಯಲ್ಲಿ ಅದು ಆ್ಯಡ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಆ ಥರ ಏನಾದರೂ ಆದರೆ ಇನ್ನಷ್ಟು ನಂಬರ್ಸ್ ಬದಲಾವಣೆ ಆಗುತ್ತೆ ಸಹಜವಾಗಲ್ವಾ? ಫೆಬ್ರವರಿನಲ್ಲಿ ಮಾಡಿರುವಂಥ ಸರ್ವೆ ಇದು. ಹಾಗಾಗಿ ಫೆಬ್ರವರಿ ಸಂದರ್ಭದಲ್ಲಿ ಅಲ್ಲಿವರೆಗೆ ಏನಿತ್ತು ವಿದ್ಯಮಾನ ಅದನ್ನು ಆಧರಿಸಿ, ಅಲ್ಲಿವರೆಗೆ ಟ್ರೆಂಡ್ ಏನಿತ್ತು ಅದನ್ನು ಆಧರಿಸಿ ಈ ಒಂದು ಸರ್ವೆ ಮಾಡಿರುವಂಥದ್ದು. ಆ ನಂತರ ಆದಂತಹ ಬಹುತೇಕ ಪ್ರಮುಖ ವಿದ್ಯಮಾನಗಳು ಇದರಲ್ಲಿ ಆ್ಯಡ್ ಆನ್ ಆಗಿಲ್ಲ. ಇನ್ನೊಂದು ಸರ್ವೆ ಕೂಡ ಈ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ಕೆಲವೊಂದು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಕೊಟ್ಟಿದ್ದಂತಹ ಕೆಲವೊಂದು ಪಕ್ಷಗಳು ಈಗ NDA ಒಕ್ಕೂಟದ ಕಡೆ ಹೋಗ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟದ ಸಂಚಲನಾತ್ಮಕ ಬದಲಾವಣೆ. ಇಂಡಿಯಾ ಒಕ್ಕೂಟದ ಶಕ್ತಿ ಕ್ರಮೇಣ ನಿಧಾನ ಕಡಿಮೆ ಆಗ್ತಾ ಇರುವಂಥದ್ದು. NDA ತನ್ನ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಇದು ಮುಂದಿನ ಸರ್ವೆಗಳಲ್ಲಿ ಪ್ರತಿಫಲನ ಆಗುತ್ತೆ. ಆ ಸಂದರ್ಭದಲ್ಲಿ ಹತ್ತತ್ರ 410 BJPಗೆ ಸೀಟ್ ಸಿಗುವ ಸಾಧ್ಯತೆಗಳು, ಆ ಒಂದು ಸಾಧ್ಯತೆ ಹಿನ್ನೆಲೆಯಲ್ಲಿ ಸರ್ವೆ ರಿಪೋರ್ಟ್ಗಳು ಬರುವ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಬಹುತೇಕ BJP ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಒಂದು ಅದಕ್ಕೆ ಪೂರಕವಾದಂತಹ ಸರ್ವೆ ರಿಪೋರ್ಟ್ ಇದರಿಂದ ಬಂದಿರುವಂಥದ್ದು. ಇನ್ನೂ ಕೂಡ ವೇಳಾಪಟ್ಟಿ ಪ್ರಕಟ ಆಗಿಲ್ಲ. ಇನ್ನೂ ಕೂಡ ಕಂಪ್ಲೀಟ್ ಆಗಿ ಜನರ ಎಲೆಕ್ಷನ್ ಮೂಡ್ ಏನಿದೆ ಇನ್ನೂ ಕೂಡ ಬಂದಿಲ್ಲ. ಈ ಹಂತದಲ್ಲೇ BJP ಇಷ್ಟೊಂದು ಸ್ಥಾನ, NDA ಮೈತ್ರಿ ಕೂಡ ಇಷ್ಟೊಂದು ಸ್ಥಾನ ಪಡೆದಿದೆ ಅಂದರೆ ಕಂಪ್ಲೀಟ್ ಆಗಿ ಜನರ ಮೂಡು ಎಲೆಕ್ಷನ್ ಕಡೆ ಹೋದಾಗ ಇನ್ನೂ ಜಾಸ್ತಿ ಬರುತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ BJP ಇದೆ. ಅರವಿಂದ್.